ಹುಲ್ಲು ವ್ಯರ್ಥ ಅಲ್ಲ, ಮಣ್ಣಿಗೆ ಚಿನ್ನ ಯಾಕೆ? ನಮಸ್ಕಾರ ಎಲ್ಲ ರೈತ ಬಂಧವರಿಗೂ. ಇವತ್ತಿನ ವಿಡಿಯೋ ತುಂಬಾ ಮುಖ್ಯ. ಯಾಕಂದ್ರೆ ನಾವು ಹೊಲದಲ್ಲಿ ಸಾಮಾನ್ಯವಾಗಿ ನೋಡೋ ಒಂದು ವಸ್ತುವಿನ ಬಗ್ಗೆ ಇಂದು ಬೇರೆ ದೃಷ್ಟಿಯಲ್ಲಿ ನೋಡೋಣ. ಅದು ಹುಲ್ಲು. ಬೆಳೆ ಕಟಾವು ಆದ್ಮೇಲೆ ಹೊಲದಲ್ಲಿ ಉಳಿಯುವ ಹುಲ್ಲನ್ನು ಹಲವರು ಸಮಸ್ಯೆ ಅಂತ ನೋಡ್ತಾರೆ. ಅಕ್ಕಿ ಆದ್ಮೇಲೆ ಸ್ಟ್ರಾ, ಜೋಳ ಆದ್ಮೇಲೆ ಸ್ಟಾಕ್, ಗೋಧಿ ಆದ್ಮೇಲೆ ಡ್ರೈ ರೆಸಿಡ್ಯೂ. ಮೊದಲ ಯೋಚನೆ ಏನ್ ಬರ್ತದೆ? ಇದನ್ನ ಹೇಗೆ ಕ್ಲಿಯರ್ ಮಾಡೋದು? ಕೆಲವರು ಸುಟ್ಟು ಬಿಡ್ತಾರೆ, ಕೆಲವರು ಹೊರಗೆ ಹಾಕ್ತಾರೆ, ಕೆಲವರು ಕ್ಲೀನ್ ಫೀಲ್ಡ್ ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಪ್ರಕೃತಿ ಯಾಕೆ ಇದನ್ನ ಹೊಲದಲ್ಲೇ ಉಳಿಸುತ್ತದೆ? ಫುಕೋಕಾ ಒಂದು ಸಿಂಪಲ್ ಅಬ್ಸರ್ವೇಷನ್ ಮಾಡಿದ್ರು. ಮಸಾನೋಬು ಫುಕೋಕಾ ರೈಸ್ ಹಾರ್ವೆಸ್ಟ್ ಆದ್ಮೇಲೆ ಫೀಲ್ಡ್ ಕ್ಲೀನ್ ಮಾಡಲಿಲ್ಲ. ಅದೇ ರೈಸ್ ಸ್ಟ್ರಾ ಮತ್ತೆ ಫೀಲ್ಡ್ ಮೇಲೆ ಸ್ಪ್ರೆಡ್ ಮಾಡ್ತಿದ್ರು. ಯಾಕೆ? ಅವ್ರ ಮಾತು, ಒಂದು ಬೆಳೆ ಏನ್ ತೆಗೆದುಕೊಂಡಿತೋ ಅದರ ಕೆಲವು ಭಾಗ ಮತ್ತೆ ಮಣ್ಣಿಗೆ ಹಿಂತಿರುಗಬೇಕು. ರಿಯಲ್ ಫಾರ್ಮ್ ಎಕ್ಸಾಂಪಲ್. ಬೇಸಿಗೆ ಒಂದು ಹೊಲ ತೆರೆದ ಮಣ್ಣು, ಇನ್ನೊಂದು ಹೊಲ ಒಣ ಹುಲ್ಲಿನ ಹೊದಿಕೆ. ಮಧ್ಯಾಹ್ನ 1 ಗಂಟೆಗೆ ತೆರೆದ ಮಣ್ಣು ಮೇಲೆ ಕಾಲಿಟ್ಟು ನೋಡಿ, ಬಿಸಿ. ಅದೇ ಒಣ ಹುಲ್ಲಿನ ಹೊದಿಕೆ ಇರುವ ಜಾಗದಲ್ಲಿ ಕೈ ಹಾಕಿದ್ರೆ ಕೆಳಗೆ ತೇವ. ಅಂದ್ರೆ ಒಣ ಹುಲ್ಲಿನ ಹೊದಿಕೆ ಜಾಗದಲ್ಲಿ ಸನ್ ಡೈರೆಕ್ಟ್ ಹೀಟ್ ಬ್ಲಾಕ್ ಮಾಡ್ತಿದೆ. ನೀರು ಉಳಿವಿನಲ್ಲಿ ದೊಡ್ಡ ವ್ಯತ್ಯಾಸ. ಸಪೋಸ್ ನೀವು ನೀರು ಹಾಕಿದ್ರಿ, ತೆರೆದ ಮಣ್ಣಿನಲ್ಲಿ 2-3 ದಿನಗಳಲ್ಲಿ ಮೇಲ್ಭಾಗ ಒಣಗಬಹುದು. ಒಣ ಹುಲ್ಲಿನ ಹೊದಿಕೆ ಇದ್ರೆ ತೇವ ಹೆಚ್ಚು ದಿನ ಉಳಿಯಬಹುದು. ಇದು ಎಸ್ಪೆಷಲಿ ಶುಂಠಿ, ಮೆಣಸಿನಕಾಯಿ, ತರಕಾರಿ ಕ್ರಾಪ್ಸ್ಗೆ ತುಂಬಾ ಉಪಯುಕ್ತ. ಮಳೆ ಬಂದಾಗ ಪ್ರಾಕ್ಟಿಕಲ್ ಡಿಫರೆನ್ಸ್. ಭಾರೀ ಮಳೆ ಬಂದಾಗ ಬೇರ್ ಸಾಯಿಲ್ನಲ್ಲಿ ನೀರು ಡೈರೆಕ್ಟ್ ಹೊಡೆದು ಮೇಲಿನ ಫೈನ್ ಪಾರ್ಟಿಕಲ್ಸ್ ಶಿಫ್ಟ್ ಆಗಬಹುದು. ಕೆಲವೊಮ್ಮೆ ಸರ್ಫೇಸ್ ಸೀಲ್ ಆಗ್ತದೆ. ಆದರೆ ಸ್ಟ್ರಾ ಇದ್ರೆ ಮಳೆ ಹೊಡೆತ ಫಸ್ಟ್ ಸ್ಟ್ರಾಗೆ, ನಂತರ ಸ್ಲೋಲಿ ಸಾಯಿಲ್ಗೆ. 60 ದಿನಗಳ ನಂತರ ಕೆಲವು ಹುಲ್ಲಿನ ತುಂಡುಗಳು ಮಣ್ಣಿನ ಜೊತೆ ಬೆರೆತು ಹೋಗಿರುತ್ತವೆ. ಇದೇ ನಿಧಾನವಾದ ಸಹಜ ಪೋಷಣೆ. ಮಣ್ಣಿನೊಳಗಿನ ಜೀವ ಚಟುವಟಿಕೆ ಪ್ರಾಯೋಗಿಕವಾಗಿ ನೋಡಬೇಕಾದರೆ ಬೆಳಿಗ್ಗೆ ಹುಲ್ಲನ್ನು ಸ್ವಲ್ಪ ಎತ್ತಿ ನೋಡಿ. ಕೆಲವೊಮ್ಮೆ ಅದರ ಕೆಳಗೆ ಸಣ್ಣ ಕೀಟಗಳು, ನೆಲಹುಳುಗಳು, ತೇವಾಂಶವಿರುವ ಮಣ್ಣು ಕಾಣಿಸುತ್ತದೆ. ಇದು ಮಣ್ಣು ಜೀವಂತವಾಗಿದೆ ಎಂಬುದಕ್ಕೆ ಸ್ಪಷ್ಟ ಸೂಚನೆ. ರೈತರು ಸಾಮಾನ್ಯವಾಗಿ ಮಾಡುವ ತಪ್ಪು ಏನುವೆಂದರೆ, ಹುಲ್ಲನ್ನು ತುಂಬಾ ದಪ್ಪವಾಗಿ ಹಾಸಿದರೆ ಕೆಲವೊಮ್ಮೆ ಗಾಳಿಯ ಸಂಚಾರ ಕಡಿಮೆಯಾಗಬಹುದು ಮತ್ತು ಕೆಲವು ಕೀಟಗಳು ಅಡಗಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ತೆಳುವಾದ ಪದರವಾಗಿ ಹಾಸುವುದು ಉತ್ತಮ. ಬೇರೆ ಬೆಳೆಗಳಲ್ಲಿಯೂ ಇದೇ ವಿಧಾನ ಬಳಸಬಹುದು. ಕಬ್ಬಿನ ಒಣ ಅವಶೇಷಗಳಿಗೂ ಇದೇ ತತ್ವ ಅನ್ವಯಿಸುತ್ತದೆ. ಕಡಲೆ ಬೆಳೆಯ ಅವಶೇಷಗಳು ಉಪಯುಕ್ತವಾಗಿವೆ. ಜೋಳದ ಅವಶೇಷಗಳನ್ನು ಮಣ್ಣಿನ ಮೇಲ್ಭಾಗ ಮುಚ್ಚಲು ಬಳಸಬಹುದು. ಫುಕೋಕಾ ಅವರ ಅತ್ಯಂತ ಬಲವಾದ ಆಲೋಚನೆ ಏನೆಂದರೆ, ಗದ್ದೆ ಸ್ವಚ್ಛವಾಗಿ ಕಾಣಿಸಿಕೊಂಡರೆ ಅದು ಆರೋಗ್ಯಕರ ಮಣ್ಣು ಎಂದು ಅರ್ಥವಲ್ಲ. ಕೆಲವೊಮ್ಮೆ ಸ್ವಲ್ಪ ಮುಚ್ಚಿದ ಮಣ್ಣು ಹೆಚ್ಚು ಸುರಕ್ಷಿತವಾಗಿರುತ್ತದೆ. ಭಾರತೀಯ ರೈತನ ಭವಿಷ್ಯಕ್ಕೆ ಇದರ ಮಹತ್ವ ಏನೆಂದರೆ, ಇಂದು ಡೀಸೆಲ್ ವೆಚ್ಚ, ಕಾರ್ಮಿಕ ವೆಚ್ಚ, ರಸಗೊಬ್ಬರ ವೆಚ್ಚ ಎಲ್ಲವೂ ಹೆಚ್ಚಾಗಿದೆ. ಆದ್ದರಿಂದ ಗದ್ದೆಯಲ್ಲೇ ಇರುವ ಸಂಪನ್ಮೂಲವನ್ನು ಬಳಸುವುದು ಭವಿಷ್ಯದ ಕೃಷಿ. ಮುಂದಿನ ವಿಡಿಯೋದಲ್ಲಿ ಕಳೆ ಯಾಕೆ ಸಂಪೂರ್ಣ ಶತ್ರುವಲ್ಲ, ಫುಕೋಕಾ ಯಾಕೆ ಹೀಗೆ ಹೇಳಿದರು. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.